ನಮಸ್ಕಾರ ಸ್ನೇಹಿತರೆ, ಇಂದು ನಾನು 2022ರಲ್ಲಿ ಬಿಡುಗಡೆಯಾದ ಒಂದು ಅಮೆರಿಕನ್ ಹಾರರ್ ಚಿತ್ರವನ್ನು ವಿವರಿಸುತ್ತೇನೆ. ಈ ಚಿತ್ರದ ಹೆಸರು ರೇವನ್ಸ್ ಹೋಲ್ಲೋ. ಈ ಚಿತ್ರವು ಅಮೆರಿಕಾದ ಪ್ರಸಿದ್ಧ ಕವಿ ಮತ್ತು ಲೇಖಕರಾದ ಎಡ್ಗರ್ ಅಲನ್ ಪೋ ಅವರ ಜನಪ್ರಿಯ ಡಾರ್ಕ್ ಕಾವ್ಯದ ರೇವನ್ ಬರೆಯಲು ಸ್ಫೂರ್ತಿಯಾದ ಘಟನೆಗಳನ್ನು ತೋರಿಸುತ್ತದೆ. ಚಿತ್ರದಲ್ಲಿ ತೋರಿಸಲಾದ ಅನೇಕ ಘಟನೆಗಳು ಎಡ್ಗರ್ ಅಲನ್ ಪೋ ಅವರ ಜೀವನಕ್ಕೆ ಸಂಬಂಧಿಸಿದ್ದಾಗಿವೆ. ಈ ಕವಿಯ ನಿಜ ಜೀವನದ ರಹಸ್ಯಮಯ ಮರಣವೂ ಕೂಡ ಸಿನಿಮಾದ ಒಂದು ಮಹತ್ವದ ಭಾಗವಾಗಿದೆ. ರೇವನ್ ಎಂಬ ಮತ್ತೊಂದು ಚಿತ್ರ 2012ರಲ್ಲಿ ಬಿಡುಗಡೆಯಾಗಿದ್ದು, ಅದು ಕೂಡ ತುಂಬಾ ರೋಮಾಂಚಕವಾಗಿದೆ. ನಿಮ್ಗೆ ಈ ಚಿತ್ರ ಇಷ್ಟವಾದರೆ ಆ ಚಿತ್ರದ ವಿವರವನ್ನು ತರುವುದಾಗಿ ನಾನು ಖಂಡಿತವಾಗಿಯೂ ತಿಳಿಸುತ್ತೇನೆ. ಅದಕ್ಕಾಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈಗ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಚಿತ್ರದ ವಿವರಕ್ಕೆ ಹೋಗೋಣ. 1830ರ ಸರಿಸುಮಾರು ಕಾಲವನ್ನು ತೋರಿಸುವ ಈ ಚಿತ್ರದ ಆರಂಭದಲ್ಲಿ ನಾವು ಒಂದು ಹುಡುಗಿಯನ್ನು ನೋಡುತ್ತೇವೆ. ಆಕೆ ಅರಣ್ಯದ ಮಧ್ಯದಿಂದ ತನ್ನ ಮನೆಗೆ ಹೋಗುತ್ತಿದ್ದಾಗ ಹಠಾತ್ತನೆ ಮರದ ಮೇಲೆ ಕುಳಿತಿರುವ ಒಂದು ರೇವನ್ ಹಕ್ಕಿ ಕಿರುಚುತ್ತದೆ. ಆಕೆ ಅದನ್ನು ಗಮನಿಸದೆ ಮುಂದುವರೆಯುತ್ತಾಳೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಎಲೆಗಳಿಂದ ನಿರ್ಮಾಣವಾದ ಒಂದು ಬಿರುಗಾಳಿ ಆಕೆಯ ಹತ್ತಿರ ಬರುತ್ತದೆ. ಇದನ್ನು ನೋಡಿ ಆಕೆ ಭಯದಿಂದ ತನ್ನ ಮನೆಯತ್ತ ಓಡುತ್ತಾಳೆ. ಆಕೆ ಭಯದಿಂದ ಓಡುತ್ತಾ ಮನೆ ತಲುಪುತ್ತಾಳೆ. ಅಲ್ಲಿ ಆಕೆ ಸುರಕ್ಷಿತ ಎಂದು ಭಾವಿಸಿದರು. ಆ ಬಿರುಗಾಳಿ ಅವಳನ್ನು ಹಿಂಬಾಲಿಸಿ ಅವಳ ಬಾಯಿಗೆ ನುಗ್ಗಿ ಅವಳ ಜೀವವನ್ನು ತೆಗೆದುಕೊಳ್ಳುತ್ತದೆ. ನಂತರ ಮುಂದಿನ ದೃಶ್ಯದಲ್ಲಿ ನಾವು 5 ಯುವಕರನ್ನು ಕಾಣುತ್ತೇವೆ. ಅವರು ಅರಣ್ಯದ ಹತ್ತಿರದಿಂದ ಸಾಗುತ್ತಿದ್ದರು. ಅವರ ದೃಷ್ಟಿಗೆ ಆ ಸ್ಥಳದ ಬಳಿ ಇರುವ ಹೊಲದಲ್ಲಿ ಒಂದು ಅಚ್ಚರಿಯ ವಸ್ತು ಕಾಣುತ್ತದೆ. ಅದು ನಿಜಕ್ಕೂ ಒಂದು ಪುತ್ಥಳಿಯಲ್ಲ, ಬದಲಿಗೆ ಕಠಿಣವಾಗಿ ಬಂಧಿಸಲ್ಪಟ್ಟ ಒಬ್ಬ ಜೀವಂತ ವ್ಯಕ್ತಿ. ಅವನ ಹೊಟ್ಟೆಯನ್ನು ಸೀಳಲಾಗಿತ್ತು. ಪರಿಣಾಮವಾಗಿ ಅವನ ಆಂತರಿಕ ಅಂಗಾಂಗಗಳು ಹೊರಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಈ ದೃಶ್ಯವನ್ನು ನೋಡಿ 5 ಯುವಕರು ಕೂಡಲೇ ಗಾಯಗೊಂಡ ವ್ಯಕ್ತಿಯ ಬಳಿಗೆ ಓಡುತ್ತಾರೆ. ಅಲ್ಲಿ ಎಡ್ಗರ್ ಅಲನ್ ಪೋ ಎಂಬ ಯುವಕ ಆ ಗಾಯಗೊಂಡ ವ್ಯಕ್ತಿಯನ್ನು ಕೇಳುತ್ತಾನೆ, ಇದನ್ನು ಯಾರು ಮಾಡಿದ್ದು? ಈ ಪ್ರಶ್ನೆಗೆ ಗಾಯಗೊಂಡ ವ್ಯಕ್ತಿ ರೇವನ್ ಎಂದು ಹೇಳುತ್ತಾನೆ ಮತ್ತು ಪ್ರಾಣ ಬಿಡುತ್ತಾನೆ. ನಂತರ ಎಡ್ಗರ್ ಮತ್ತು ಅವನ 4 ಸ್ನೇಹಿತರು ಮಾತನಾಡುತ್ತಾರೆ, ನಾವು ಇಲ್ಲಿಂದ ಹೊರಟು ಹೋಗಬೇಕು, ಏಕೆಂದರೆ ಇದು ನಮ್ಮ ವಿಷಯವಲ್ಲ ಮತ್ತು ನಮಗೆ ಈ ವ್ಯಕ್ತಿ ಯಾರೆಂದು ತಿಳಿದಿಲ್ಲ. ಇಲ್ಲಿ ಎಡ್ಗರ್ ಹೇಳುತ್ತಾನೆ, ಬಹುಶಃ ಈ ವ್ಯಕ್ತಿಯ ಕುಟುಂಬದವರು ಅವನನ್ನು ಹುಡುಕುತ್ತಿರಬಹುದು. ಆದ್ದರಿಂದ ನಾವು ಈ ದೇಹವನ್ನು ನಮ್ಮೊಂದಿಗೆ ಕೊಂಡೊಯ್ಯಬೇಕು. ಇದಾದ ನಂತರ ಆ 5 ಗಾಯಗೊಂಡ ವ್ಯಕ್ತಿಯ ಶವವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಮುಂದೆ ಸಾಗುತ್ತಾರೆ. ಕೆಲವೇ ಮೈಲುಗಳ ನಡೆ ನಂತರ ಅವರು ರೇವನ್ಸ್ ಹೋಲ್ಲೋ ಎಂಬ ಒಂಟಿಯಾದ ಪಟ್ಟಣದ ಹತ್ತಿರ ತಲುಪುತ್ತಾರೆ. ಪಟ್ಟಣದೊಳಗೆ ಕಾಲಿಡುತ್ತಿದ್ದಂತೆ ಅವರಿಗೆ ಮೇರಿ ಕೀನ್ ಎಂಬ ಯುವತಿಯ ಅಂತ್ಯಕ್ರಿಯೆ ನಡೆಯುತ್ತಿರುವುದು ಕಾಣಿಸುತ್ತದೆ. ಈ ಮೇರಿ ಕೀನ್ ಎಂಬವಳೇ ನಾವು ಚಿತ್ರದ ಆರಂಭದಲ್ಲಿ ನೋಡಿದ ಬಾಲಕಿ. ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತಿರುವ ಎಲಿಜಬೆತ್ ಎಂಬ ಮಹಿಳೆಯನ್ನು ಅವರು ಕೇಳುತ್ತಾರೆ, ಇಲ್ಲಿ ಪಾದ್ರಿ ಯಾರು? ಇದಕ್ಕೆ ಎಲಿಜಬೆತ್ ಉತ್ತರಿಸುತ್ತಾಳೆ, ಈ ಪಟ್ಟಣದಲ್ಲಿ ಯಾವುದೇ ಪಾದ್ರಿ ಇಲ್ಲ. ಎಲಿಜಬೆತ್ ಈ ಪಟ್ಟಣದ ಮುಖ್ಯಸ್ಥೆಯಾಗಿದ್ದು ಅಲ್ಲಿಯ ಪರಿಸ್ಥಿತಿಗಳನ್ನು ನಿರ್ವಹಿಸುತ್ತಿದ್ದಾಳೆ. ಆ 5 ಯುವಕರು ತಮ್ಮ ಪರಿಚಯವನ್ನು ಹೇಳಿಕೊಳ್ಳುತ್ತಾರೆ. ನಾವು US ಮಿಲಿಟರಿ ಅಕಾಡೆಮಿಯ ಕ್ಯಾಡೆಟ್ಗಳು ಮತ್ತು ಸೈನಿಕರಾಗಲು ತರಬೇತಿ ಪಡೆಯುತ್ತಿದ್ದೇವೆ. ಅರಣ್ಯದ ಹತ್ತಿರ ಗಾಯಗೊಂಡ ವ್ಯಕ್ತಿಯೊಬ್ಬನನ್ನು ನೋಡಿದೆವು. ಅವನು ಸಾಯುವ ಮುನ್ನ ರೇವನ್ ಎಂದು ಹೇಳಿದನು. ಬಹುಶಃ ಅವನು ಈ ಪಟ್ಟಣದವನಾಗಿರಬಹುದು. ಎಲಿಜಬೆತ್ ಅವರು ಶವವನ್ನು ನೋಡಿ ಹೇಳುತ್ತಾರೆ, ಅವನು ಒಮ್ಮೆ ಈ ಪಟ್ಟಣದ ಹೋಟೆಲಿನಲ್ಲಿ ತಂಗಿದ್ದನು ಮತ್ತು ಊಟ ಮಾಡಿದ್ದನು. ಅವನ ಬಗ್ಗೆ ಬೇರೆ ಯಾವುದೇ ಮಾಹಿತಿ ನಮಗಿಲ್ಲ. ಈ ಸಮಯದಲ್ಲಿ ಎಲಿಜಬೆತ್ ತನ್ನ ಮಗಳು ಶಾರ್ಲೆಟ್ ಅವರನ್ನು ಯುವಕರಿಗೆ ಪರಿಚಯಿಸುತ್ತಾಳೆ. ಶಾರ್ಲೆಟ್ ಯುವಕರಿಗೆ, ನಮ್ಮಲ್ಲಿ ಬೋರ್ಡಿಂಗ್ ಹೌಸ್ ಇದೆ, ನೀವು ಬೇಕಾದರೆ ಇಲ್ಲಿ ತಂಗಬಹುದು ಎಂದು ಹೇಳುತ್ತಾಳೆ. ಯುವಕರು ಅದಕ್ಕೆ ಒಪ್ಪಿಗೆ ನೀಡುತ್ತಾರೆ. ಅವರು ಬೋರ್ಡಿಂಗ್ ಹೌಸ್ಗೆ ತಲುಪಿದ ನಂತರ ಅಶರ್ ಮತ್ತು ಗ್ಯಾರೆಟ್ ಎಂಬ 2 ವ್ಯಕ್ತಿಗಳನ್ನು ಭೇಟಿಯಾಗುತ್ತಾರೆ. ಅಶರ್ ಎಲಿಜಬೆತ್ ಅವರ ಸೇವಕ ಮತ್ತು ಗ್ಯಾರೆಟ್ ಶಸ್ತ್ರಚಿಕಿತ್ಸಕ. ಆ 5 ಬೋರ್ಡಿಂಗ್ ಹೌಸ್ನ ರಿಜಿಸ್ಟರ್ನಲ್ಲಿ ತಮ್ಮ ಹೆಸರನ್ನು ಬರೆಯುತ್ತಾರೆ. ಅದರಿಂದ ಅವರ ಹೆಸರುಗಳು ಎಡ್ಗರ್, ಲಾರೆನ್ಸ್, ವಿಲ್, ಥಾಮಸ್ ಮತ್ತು ಲಾರ್ಸ್ ಎಂದು ತಿಳಿಯುತ್ತದೆ. ಆ ರಾತ್ರಿ ಊಟದ ನಂತರ ಥಾಮಸ್ ಮತ್ತು ಲಾರ್ಸ್ ಹೊರಗೆ ನಡೆದುಕೊಂಡು ಹೋಗುವಾಗ ಅಶರ್ ಅವರನ್ನು ಎಚ್ಚರಿಸುತ್ತಾನೆ, ನೀವು ಇಂದೇ ಇಲ್ಲಿಂದ ಹೊರಟು ಹೋಗಬೇಕು. ಇಲ್ಲಿಯೇ ಇದ್ದರೆ ನಾಳೆ ಬೆಳಿಗ್ಗೆ ನೀವು ಜೀವಂತರಾಗಿರುವುದಿಲ್ಲ. ಲಾರ್ಸ್ ಪ್ರಶ್ನಿಸುತ್ತಾನೆ, ನೀವು ಹೀಗೆ ಹೇಳಲು ಕಾರಣವೇನು? ಅಶರ್ ಹೇಳುತ್ತಾನೆ, ನೀವು ನೋಡಿದ ಗಾಯಗೊಂಡ ವ್ಯಕ್ತಿಯ ಸಾವಿಗೆ ಕಾರಣ ಮನುಷ್ಯನಲ್ಲ, ರೇವನ್. ಇದನ್ನು ಕೇಳಿದ ಲಾರ್ಸ್ ನಗುತ್ತಾ, ಒಂದು ಹಕ್ಕಿ ಹೇಗೆ ಯಾರನ್ನಾದರೂ ಕೊಲ್ಲಲು ಸಾಧ್ಯ ಎಂದು ಕೇಳುತ್ತಾನೆ. ಅದಕ್ಕೆ ಅಶರ್ ಗಂಭೀರವಾಗಿ ಉತ್ತರಿಸುತ್ತಾನೆ, ರೇವನ್ ಸಾಮಾನ್ಯ ಹಕ್ಕಿಯಲ್ಲ, ಅದು ಶಾಪಗ್ರಸ್ತ ಆತ್ಮ, ಅಥವಾ ನೀವು ಹೇಳುವ ಹಾಗೆ ಒಂದು ಪಿಶಾಚಿ. ಈ ಎಚ್ಚರಿಕೆ ನೀಡಿದ ನಂತರ ಅಶರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ನೀವು ಇಲ್ಲಿ ಹೆಚ್ಚು ಕಾಲ ಉಳಿದರೆ ರೇವನ್ ನಿಮ್ಮನ್ನು ಬಲಿ ತೆಗೆದುಕೊಳ್ಳುತ್ತದೆ. ಮರುದಿನ ರಾತ್ರಿ ಎಡ್ಗರ್ ನಿದ್ರಿಸುತ್ತಿರುವಾಗ
ಶಾರ್ಲೆಟ್ ಕಿಟಕಿಯ ಹೊರಗೆ ಕಾಣಿಸಿಕೊಳ್ಳುತ್ತಾಳೆ. ಅವಳು ಸನ್ನೆ ಮಾಡಿ ಅವನನ್ನು ತನ್ನ ಬಳಿಗೆ ಕರೆಯುತ್ತಾಳೆ. ಅದೇ ಸಮಯದಲ್ಲಿ ಥಾಮಸ್ ತನ್ನ ಕೋಣೆಯಲ್ಲಿ ನಿದ್ರಿಸುತ್ತಿರುವಾಗ ಒಂದು ನಿಗೂಢ ಆಕೃತಿಯು ಅವನನ್ನು ಬೋರ್ಡಿಂಗ್ ಹೌಸ್ನಿಂದ ಹೊರಗೆ ಎಳೆಯುತ್ತದೆ. ಅಲ್ಲಿ ಅವನು ಮಾರಣಾಂತಿಕ ದಾಳಿಗೆ ಬಲಿಯಾಗಿ ಕೊಲೆಯಾಗುತ್ತಾನೆ. ಮಾರನೆಯ ಬೆಳಿಗ್ಗೆ ಥಾಮಸ್ ಕಾಣೆಯಾಗಿರುವುದನ್ನು ಎಡ್ಗರ್ ಮತ್ತು ಇತರರು ಗಮನಿಸುತ್ತಾರೆ. ಅವರಿಗೆ ಬೇರೆ ದಾರಿ ಕಾಣದೆ ಥಾಮಸ್ ನಮ್ಮನ್ನು ಬಿಟ್ಟು ಹೋದನೆಂದು ಅವರು ಭಾವಿಸುತ್ತಾರೆ. ತಕ್ಷಣವೇ ಅವರು ಥಾಮಸ್ನನ್ನು ಹುಡುಕಲು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗುತ್ತಾರೆ. ಈ ಮಧ್ಯೆ ಎಡ್ಗರ್ ಎಲಿಜಬೆತ್ ಅವರನ್ನು ಥಾಮಸ್ ಬಗ್ಗೆ ವಿಚಾರಿಸುತ್ತಾನೆ. ಅದಕ್ಕೆ ಎಲಿಜಬೆತ್ ನನಗೆ ಆ ವಿಷಯ ತಿಳಿದಿಲ್ಲ ಎಂದು ಹೇಳುತ್ತಾಳೆ. ಡಾಕ್ಟರ್ ಗ್ಯಾರೆಟ್ ನಗುತ್ತಾ ಎಡ್ಗರ್ಗೆ, ನೀವು ತಂದ ಗಾಯಗೊಂಡ ವ್ಯಕ್ತಿಯ ಶವವನ್ನು ನಾವು ಸಮಾಧಿ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳುತ್ತಾನೆ. ಈ ಮಾತು ಎಡ್ಗರ್ಗೆ ಅನುಮಾನವನ್ನುಂಟು ಮಾಡುತ್ತದೆ. ಏಕೆಂದರೆ ಪಟ್ಟಣದ ಜನರು ಥಾಮಸ್ನ ನಾಪತ್ತೆಯ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುವುದಿಲ್ಲ. ಎಡ್ಗರ್ ಮತ್ತು ವಿಲ್ ಮತ್ತೆ ಅಶರ್ ಬಳಿ ಹೋಗಿ ಸಹಾಯ ಕೇಳುತ್ತಾರೆ. ಆದರೆ ಅಶರ್ ಅವರನ್ನು ತಿರಸ್ಕರಿಸುತ್ತಾನೆ. ಮೊದಲೇ ನಾನು ನಿಮ್ಮನ್ನು ಇಲ್ಲಿಂದ ಹೋಗಲು ಎಚ್ಚರಿಸಿದ್ದೆ. ನೀವು ನನ್ನ ಮಾತನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಈಗ ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನಂತರ ಎಡ್ಗರ್ ಮತ್ತು ವಿಲ್ ಥಾಮಸ್ನನ್ನು ಹುಡುಕಲು ಹಿಂದಿನ ದಿನ ಶವ ಸಿಕ್ಕ ಜಾಗಕ್ಕೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ದೂರದಲ್ಲಿ ಡೇನಿಯಲ್ ಎಂಬ ವ್ಯಕ್ತಿ ಕಾಣಿಸುತ್ತಾನೆ. ಡೇನಿಯಲ್ ಅವರನ್ನು ನೋಡಿ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಅವರು ಅವನನ್ನು ಹಿಡಿಯುತ್ತಾರೆ. ಮತ್ತೊಂದು ಕಡೆ ಲಾರ್ಸ್ ಮತ್ತು ಲಾರೆನ್ಸ್ ಪಟ್ಟಣದ ಹೊರವಲಯದಲ್ಲಿ ತಿರುಗಾಡುತ್ತಿದ್ದಾಗ ಒಂದು ಕಪ್ಪು ತೋಳವು ತನ್ನ ಬಾಯಿಯಲ್ಲಿ ಕತ್ತರಿಸಿದ ಕೈಯನ್ನು ಹಿಡಿದುಕೊಂಡು ಓಡುತ್ತಿರುವುದನ್ನು ನೋಡುತ್ತಾರೆ. ಅವರು ತಕ್ಷಣ ತೋಳವನ್ನು ಹಿಂಬಾಲಿಸುತ್ತಾರೆ. ಇದೇ ಸಮಯದಲ್ಲಿ ಎಡ್ಗರ್ ಮತ್ತು ವಿಲ್ ಡೇನಿಯಲ್ನನ್ನು ಹಿಡಿದು ಪ್ರಶ್ನಿಸುತ್ತಾರೆ. ಡೇನಿಯಲ್ ಹೇಳುತ್ತಾನೆ, ನಾನು ಕೇವಲ ಸಮಾಧಿ ತೋಡುವ ಕೆಲಸ ಮಾಡುವವನು. ನನಗೆ ಥಾಮಸ್ ಎಂಬುವವರ ಬಗ್ಗೆ ಏನೂ ತಿಳಿದಿಲ್ಲ. ಅವರ ಹೆಸರನ್ನು ಕೂಡ ನಾನು ಈಗ ಕೇಳುತ್ತಿದ್ದೇನೆ. ಈ ಮಧ್ಯೆ ಲಾರ್ಸ್ ಮತ್ತು ಲಾರೆನ್ಸ್ ತೋಳವನ್ನು ಹಿಂಬಾಲಿಸುತ್ತಾ ಥಾಮಸ್ನ ಶವವನ್ನು ಪತ್ತೆ ಹಚ್ಚುತ್ತಾರೆ. ಆದರೆ ಶವದ ತಲೆ ಕಾಣೆಯಾಗಿರುತ್ತದೆ. ಎಡ್ಗರ್ ಮತ್ತು ವಿಲ್ ಡೇನಿಯಲ್ನನ್ನು ಮತ್ತೆ ಕೇಳುತ್ತಾರೆ, ನೀನು ಆ ಹೊಲದ ಹತ್ತಿರ ಏಕೆ ಹೋಗಿದ್ದೆ? ಡೇನಿಯಲ್, ರೆವನ್ ತನ್ನ ಮುಂದಿನ ಬಲಿಯನ್ನು ಯಾರನ್ನಾಗಿಸಿದೆ ಎಂದು ನೋಡಲು ನಾನು ಅಲ್ಲಿಗೆ ಹೋಗಿದ್ದೆ. ಈ ಊರಿನಲ್ಲಿ ಇದು ಸಾಮಾನ್ಯ ಸಂಗತಿ ಎಂದು ಉತ್ತರಿಸುತ್ತಾನೆ. ಎಡ್ಗರ್ ಮತ್ತು ವಿಲ್ ಈ ವಿಷಯ ತಿಳಿದು ಬೋರ್ಡಿಂಗ್ ಹೌಸ್ಗೆ ಮರಳುತ್ತಾರೆ. ಅಲ್ಲಿ ಲಾರ್ಸ್ ಮತ್ತು ಲಾರೆನ್ಸ್ ಥಾಮಸ್ನ ಶವವನ್ನು ತಂದಿಟ್ಟಿರುತ್ತಾರೆ. ಎಡ್ಗರ್ ಶವವನ್ನು ಪರಿಶೀಲಿಸಿ ಯಾರೋ ಶವವನ್ನು ಇಲ್ಲಿಂದ ಎಳೆದೊಯ್ದಿದ್ದಾರೆ ಎಂದು ಹೇಳುತ್ತಾನೆ. ನಂತರ ಅವರು ನೆಲದ ಮೇಲಿನ ರಕ್ತದ ಗುರುತುಗಳನ್ನು ನೋಡುತ್ತಾರೆ ಮತ್ತು ಅವುಗಳನ್ನು ಹಿಂಬಾಲಿಸಿ ಒಂದು ಗುಡಿಸಲಿನವರೆಗೆ ಹೋಗುತ್ತಾರೆ. ಅಲ್ಲಿ ನೆಲದಡಿಯಲ್ಲಿ ಥಾಮಸ್ನ ಕತ್ತರಿಸಿದ ತಲೆ ಸಿಗುತ್ತದೆ. ಇದನ್ನು ನೋಡಿದ ಎಡ್ಗರ್, ಇದು ಮನುಷ್ಯನ ಕೆಲಸ. ಪಿಶಾಚಿ ಈ ರೀತಿ ತಲೆಯನ್ನು ಬಚ್ಚಿಡುವುದಿಲ್ಲ ಎಂದು ಹೇಳುತ್ತಾನೆ. ಹೀಗಾಗಿ ಅವರ ಅನುಮಾನ ಅಶರ್ನ ಮೇಲೆ ತಿರುಗುತ್ತದೆ. ಏಕೆಂದರೆ ಬೆಳಿಗ್ಗೆ ಅವರು ಅಶರ್ ಮರ ಕಡಿಯುತ್ತಿರುವುದನ್ನು ನೋಡಿದ್ದರು ಮತ್ತು ಅವನ ಕೈಗಳಲ್ಲಿ ರಕ್ತದ ಕಲೆಗಳಿದ್ದವು. ಆದ್ದರಿಂದ ಅವರು ಅವನನ್ನು ಹಿಡಿದು ಎಲಿಜಬೆತ್ ಮುಂದೆ ಕರೆದುಕೊಂಡು ಹೋಗುತ್ತಾರೆ. ಅವರು ಅಶರ್ನನ್ನು ಎಲಿಜಬೆತ್ ಮುಂದೆ ನಿಲ್ಲಿಸಿ, ನೀನು ಇದನ್ನು ಮಾಡಿದ್ದೀಯಾ ಎಂದು ಕೇಳುತ್ತಾರೆ. ಅಲ್ಲಿ ಡಾಕ್ಟರ್ ಗ್ಯಾರೆಟ್ ಸಹ ಇದ್ದು, ಮೊದಲು ನನಗೆ ಶವವನ್ನು ಪರೀಕ್ಷಿಸಲು ಬಿಡಿ. ಅದು ಕತ್ತಿಯಿಂದ ಕಡಿಯಲ್ಪಟ್ಟಿದೆಯೋ ಅಥವಾ ಬೇರೆ ಯಾವುದೋ ಶಕ್ತಿಯಿಂದ ಎಂದು ನಾನು ಖಚಿತಪಡಿಸುತ್ತೇನೆ ಎಂದು ಹೇಳುತ್ತಾನೆ. ನಂತರ ಡಾಕ್ಟರ್ ಗ್ಯಾರೆಟ್ ಇದನ್ನು ಕತ್ತಿಯಿಂದಲ್ಲ, ಬೇರೆ ಶಕ್ತಿಯಿಂದ ಕಡಿಯಲಾಗಿದೆ ಎಂದು ಹೇಳುತ್ತಾನೆ. ಆದರೂ ಎಡ್ಗರ್ ಇದನ್ನು ನಂಬುವುದಿಲ್ಲ. ರಾತ್ರಿ ಎಡ್ಗರ್ ಚಿಂತೆಯಿಂದ ಕಾಡಿನ ಹತ್ತಿರ ನಡೆದುಕೊಂಡು ಹೋಗುತ್ತಾ ಸ್ಮಶಾನದ ಬಳಿಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಶಾರ್ಲೆಟ್ ಸಿಗುತ್ತಾಳೆ. ಶಾರ್ಲೆಟ್ ರೆವನ್ನ ಹಿಂದಿನ ಕಥೆಯನ್ನು ಹೇಳುತ್ತಾಳೆ. ರೆವನ್ ಹೋಲೋ ಹಿಂದೆ ಅನೇಕ ದುರಾದೃಷ್ಟಕರ ಕಥೆಗಳಿವೆ. ನನ್ನ ಕುಟುಂಬವು ಅದರಿಂದ ನಷ್ಟ ಅನುಭವಿಸಿದೆ ಎಂದು ಹೇಳುತ್ತಾಳೆ. ಅವಳು ಹೇಳುತ್ತಾಳೆ, ಕೆಲವು ವರ್ಷಗಳ ಹಿಂದೆ ನಾನು ನನ್ನ ತಂದೆ ತಾಯಿಯೊಂದಿಗೆ ಪಿಕ್ನಿಕ್ಗೆ ಹೋಗಿದ್ದಾಗ ರೆವನ್ ನನ್ನ ಸೋದರಿಯನ್ನು ಅಪಹರಿಸಿದನು. ನಂತರ ನನ್ನ ತಂದೆ ದುಗಕದಿಂದ ಸತ್ತರು ಮತ್ತು ನನ್ನ ತಾಯಿ ಎಲಿಜಬೆತ್ ತೀವ್ರ ಆಘಾತಕ್ಕೊಳಗಾದರು. ಆಕೆ ತನ್ನ ಮಗಳು ಲಿಯೋನರ್ ಇದ್ದಳು ಎಂಬ ಸತ್ಯವನ್ನು ಮರೆಯಲು ಪ್ರಯತ್ನಿಸಿದಳು. ನಂತರ ಅಶರ್ ತನ್ನ ತಾಯಿ ಎಲಿಜಬೆತ್ನ ಆರೈಕೆಯನ್ನು ವಹಿಸಿಕೊಂಡನು ಮತ್ತು ಶಾರ್ಲೆಟ್ ಮೇಲೆ ತನ್ನ ಮಗಳಂತೆ ಪ್ರೀತಿ ತೋರಿಸಿದನು. ಅದಕ್ಕಾಗಿಯೇ ಶಾರ್ಲೆಟ್ ಎಡ್ಗರ್ನನ್ನು ಅಶರ್ನನ್ನು ಬಿಟ್ಟು ಬಿಡಲು ಕೇಳಿಕೊಳ್ಳುತ್ತಾಳೆ. ಮರುದಿನ ಬೆಳಿಗ್ಗೆ ವಿಲ್, ನಾನು ಇನ್ನೂ ಇಲ್ಲಿ ಇರಲಾರೆ ಎಂದು ಹೇಳಿ ತನ್ನ ಮನೆಗೆ ಹೋಗಲು ನಿರ್ಧರಿಸುತ್ತಾನೆ. ಎಡ್ಗರ್ ಅವನನ್ನು ಹಿಂಬಾಲಿಸುತ್ತಾನೆ. ಆದರೆ ರೆವನ್ ವಿಲ್ನನ್ನು ಆಕಾಶಕ್ಕೆ ಎತ್ತಿಕೊಂಡು ಹೋಗುತ್ತಾನೆ. ಎಡ್ಗರ್ ತನ್ನ ಸ್ನೇಹಿತರಾದ ಲಾರ್ಸ್ ಮತ್ತು ಲಾರೆನ್ಸ್ ಬಳಿ ಹೋಗಿ, ನಾನು ಪಿಶಾಚಿಯನ್ನು ನೋಡಿದೆ ಎಂದು ಹೇಳುತ್ತಾನೆ. ಲಾರ್ಸ್, ನಾವು ಇಲ್ಲಿಂದ ಹೊರಟು ಹೋಗೋಣ ಎಂದು ಸಲಹೆ ನೀಡುತ್ತಾನೆ. ಆದರೆ ಎಡ್ಗರ್ ವಿಲ್ ಹೊರಡಲು ಪ್ರಯತ್ನಿಸಿದಾಗ ರೆವನ್ ಅವನನ್ನು ಕೊಂದದ್ದನ್ನು ನಾನು ನೋಡಿದೆ, ನಾವು ಹೋಗುವುದಿಲ್ಲ ಎಂದು ನಿರ್ಧರಿಸುತ್ತಾನೆ. ಆದರೂ ಲಾರ್ಸ್ ಮತ್ತು ಲಾರೆನ್ಸ್ ಎಡ್ಗರ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೊರಡುತ್ತಾರೆ.
ನಂತರ ಡೇನಿಯಲ್ ಎಡ್ಗರ್ನನ್ನು ಚರ್ಚ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಎಡ್ಗರ್ ಲಾರ್ಸ್ನ ದೇಹ ಚೂರುಚೂರಾಗಿರುವುದನ್ನು ಕಂಡು ಕಂಗಾಲಾಗುತ್ತಾನೆ. ಚರ್ಚ್ನಲ್ಲಿ ಜೀಸಸ್ ಕ್ರೈಸ್ಟ್ನ ಮೂರ್ತಿ ಅಥವಾ ಚಿತ್ರವಾಗಲಿ ಬೇರೆ ಯಾವುದೇ ದೇವರ ಪ್ರತಿಮೆಗಳಾಗಲಿ ಇರಲಿಲ್ಲ. ಚರ್ಚ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಈ ನಡುವೆ ಲಾರೆನ್ಸ್ ಜೊತೆಗಿದ್ದ ಲಾರ್ಸ್ಗೆ ತಾನು ಲಾರೆನ್ಸ್ ಅಲ್ಲ, ರೆವನ್ ಎಂದು ಅರ್ಥವಾಗುತ್ತದೆ. ಲಾರ್ಸ್ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಅದಕ್ಕೂ ಮುನ್ನ ರೆವನ್ ಲಾರೆನ್ಸ್ನನ್ನು ಕೊಂದಿರುತ್ತಾನೆ ಮತ್ತು ಅವನ ರೂಪವನ್ನು ಧರಿಸಿರುತ್ತಾನೆ. ಎಡ್ಗರ್ ವಾಪಸ್ಸಾಗಿ ಎಲಿಜಬೆತ್ ಮತ್ತು ಅಶರ್ನೊಂದಿಗೆ ರೆವನ್ನ ಸತ್ಯವನ್ನು ಕೇಳುತ್ತಾನೆ. ಆದರೆ ಅವರೆಲ್ಲ ಸುಮ್ಮನಿರುತ್ತಾರೆ. ಆಗ ಎಡ್ಗರ್ ಕುತೂಹಲದಿಂದ ಚರ್ಚ್ನಲ್ಲಿ ದೇವರ ಪ್ರತಿಮೆ ಅಥವಾ ಜೀಸಸ್ ಕ್ರೈಸ್ಟ್ನ ಚಿತ್ರ ಏಕೆ ಇಲ್ಲ ಎಂದು ಪ್ರಶ್ನಿಸುತ್ತಾನೆ. ಅಶರ್ ಸಂಸ್ಕಾರ ನಡೆಯುವಾಗ ನೀನೇ ತಿಳಿದುಕೊಳ್ಳುತ್ತೀಯಾ ಎಂದು ಹೇಳುತ್ತಾನೆ. ಅದಕ್ಕೆ ಎಡ್ಗರ್, ನಾನು ಚರ್ಚ್ನ ಗೋಡೆಯ ಮೇಲಿದ್ದ ಬೋರ್ಡ್ ಓದಿದ್ದೇನೆ. ಅಲ್ಲಿ ಮ್ಯಾಥ್ಯೂ ಕೀನ್ ಎಂಬ ಪಾದ್ರಿ ಇದ್ದನೆಂದು ತಿಳಿದಿದೆ. ಈಗ ಮ್ಯಾಥ್ಯೂ ಕೀನ್ನ ಕಥೆ ಏನು ಎಂದು ಸ್ವಲ್ಪ ಹೊತ್ತಿನಲ್ಲಿ ತಿಳಿದುಕೊಳ್ಳುತ್ತೇನೆ ಎಂದು ಉತ್ತರಿಸುತ್ತಾನೆ. ನಂತರ ಎಡ್ಗರ್ ಬೋರ್ಡಿಂಗ್ ಹೌಸ್ಗೆ ಹೋದಾಗ ಲಾರ್ಸ್ ಈಗಾಗಲೇ ಅಲ್ಲಿರುತ್ತಾನೆ ಮತ್ತು ಎಡ್ಗರ್ಗೆ ವಿಚಿತ್ರ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾನೆ. ಆಗ ಎಡ್ಗರ್ಗೆ ಲಾರ್ಸ್ ಕೂಡ ಕೊಲ್ಲಲ್ಪಟ್ಟಿದ್ದಾನೆ ಎಂದು ತಿಳಿದು ಅದು ಬೇರೆ ಯಾರೂ ಅಲ್ಲ, ರೆವನ್ ಎಂದು ಖಚಿತವಾಗುತ್ತದೆ. ಆದ್ದರಿಂದ ಎಡ್ಗರ್ ಅಲ್ಲಿಂದ ಓಡಿ ನೇರವಾಗಿ ಡೇನಿಯಲ್ನ ಮನೆಗೆ ಹೋಗುತ್ತಾನೆ. ಸ್ನೇಹಿತರೆ, ಈಗ ಇಲ್ಲಿ ಎಲ್ಲವೂ ಬಹಿರಂಗವಾಗುತ್ತದೆ. ಡೇನಿಯಲ್ ಎಡ್ಗರ್ಗೆ ಹೇಳುತ್ತಾನೆ, ಕೆಲವು ಸಮಯಗಳ ಹಿಂದೆ ಮ್ಯಾಥ್ಯೂ ಕೀನ್ ಎಂಬ ಹೊಸ ಪಾದ್ರಿ ಇಲ್ಲಿಗೆ ಬಂದಿದ್ದನು. ಅವನು ತುಂಬಾ ಕಿರಿಯವನು ಮತ್ತು ಪಟ್ಟಣದ ಜನರಿಗೆ ರೆವನ್ನ ವಿರುದ್ಧ ವಿಶೇಷ ವಿಧಿವಿಧಾನಗಳನ್ನು ಮಾಡಿ ಅವನನ್ನು ಕೊನೆಗಾಣಿಸುತ್ತೇನೆ ಎಂದು ಹೇಳಿದ್ದನು. ಆದರೆ ಇದರಿಂದ ರೆವನ್ ಕೋಪಗೊಂಡಿದ್ದನು. ಒಂದು ದಿನ ಮ್ಯಾಥ್ಯೂ ಪಟ್ಟಣದಿಂದ ಹೊರಗೆ ಹೋಗಿದ್ದಾಗ ರೆವನ್ ಅವನ ತಂಗಿ ಮೇರಿಯನ್ನು ಕೊಂದನು. ಇದನ್ನು ನಾವು ಚಿತ್ರದ ಆರಂಭದಲ್ಲಿ ನೋಡಿದ್ದೇವೆ. ಅಂದರೆ ಚಿತ್ರದ ಆರಂಭದಲ್ಲಿ ಓಡುತ್ತಿದ್ದ ಹುಡುಗಿಯ ಮೇರಿ. ಪಾದ್ರಿಯೇ ತನ್ನ ತಂಗಿಯನ್ನು ಕಾಪಾಡಲು ಸಾಧ್ಯವಾಗದಿದ್ದಾಗ ಎಲಿಜಬೆತ್ ಮತ್ತು ಪಟ್ಟಣದ ಇತರ ಜನರು ಮ್ಯಾಥ್ಯೂವನ್ನು ರೆವನ್ಗೆ ಬಲಿ ಮಾಡಲು ನಿರ್ಧರಿಸುತ್ತಾರೆ ಮತ್ತು ರೆವನ್ನ ಕೋಪವನ್ನು ಪಟ್ಟಣದ ಉಳಿದವರ ಮೇಲೆ ಬೀಳದಂತೆ ತಡೆಯಲು ಪ್ರಯತ್ನಿಸುತ್ತಾರೆ. ಎಲಿಜಬೆತ್ ಮತ್ತು ಪಟ್ಟಣದವರೆಲ್ಲ ರೆವನ್ನ ಕೋಪದಿಂದ ಪಾರಾಗಲು ಮ್ಯಾಥ್ಯೂನನ್ನು ಅವನ ಮುಂದೆ ಬಲಿ ಮಾಡಿದರು. ನೆನಪಿದೆಯಾ? ಮ್ಯಾಥ್ಯೂನನ್ನು ಗಿಡಕ್ಕೆ ಕಟ್ಟಿ ಕತ್ತರಿಸಲಾಗಿತ್ತು. ಅದನ್ನು ಡಾಕ್ಟರ್ ಗ್ಯಾರೆಟ್ ಮಾಡಿದ್ದು. ಅವನು ಶಸ್ತ್ರಚಿಕಿತ್ಸಕನಾಗಿದ್ದರಿಂದ ಆ ಕೆಲಸವನ್ನು ಅವನು ಮಾತ್ರ ಮಾಡಬಲ್ಲ. ಅವರೆಲ್ಲ ಅವನನ್ನು ಹೊಲದಲ್ಲಿ ರೆವನ್ನ ರೂಪದಲ್ಲಿ ಬಲಿ ಮಾಡಿದರು. ಈ ಎಲ್ಲ ವಿಷಯಗಳನ್ನು ಕೇಳಿದ ನಂತರ ಎಡ್ಗರ್ ಡ್ಯಾನಿಯಲ್ಗೆ ನಾವು ರೆವನ್ನನ್ನು ಕೊನೆಗಾಣಿಸಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಡ್ಯಾನಿಯಲ್ ಉತ್ತರಿಸುತ್ತಾನೆ, ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ರೆವನ್ ಯಾರ ಮನಸ್ಸನ್ನಾದರೂ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು. ಅವನು ರೂಪಾಂತರಗಳನ್ನು ಮಾಡಬಲ್ಲ. ಆದ್ದರಿಂದ ಅವನನ್ನು ಗುರುತಿಸುವುದು ಕಷ್ಟವಾಗುತ್ತದೆ. ನಂತರ ಡ್ಯಾನಿಯಲ್ ಎಡ್ಗರ್ಗೆ ಅಫೀಮ್ ಇರುವ ಪಾನೀಯವನ್ನು ನೀಡುತ್ತಾನೆ. ಅದನ್ನು ಕುಡಿದರೆ ಎಡ್ಗರ್ಗೆ ರೆವನ್ನ ನಿಜ ರೂಪ ಕಾಣಿಸುತ್ತದೆ. ಆದರೆ ಪಾನೀಯ ಕುಡಿಯುತ್ತಿದ್ದಂತೆ ಎಡ್ಗರ್ಗೆ ಸ್ವಲ್ಪ ಮಂಪರು ಬರುತ್ತದೆ. ಆಗ ಡ್ಯಾನಿಯಲ್ ಅವನಿಗೆ ಹೇಳುತ್ತಾನೆ, ಶಾರ್ಲೆಟ್ಗೆ ಯಾವ ಸಹೋದರಿಯೂ ಇಲ್ಲ. ಅಂದರೆ ರೆವನ್ ಅವಳನ್ನೇ ಅಪಹರಿಸಿದ್ದನು. ಕೆಲವು ತಿಂಗಳುಗಳ ನಂತರ ಅವಳು ಮನೆಗೆ ಹಿಂದಿರುಗಿದಾಗ ಪಟ್ಟಣದ ಜನರು ಅವಳನ್ನು ರೆವನ್ ಬಗ್ಗೆ ಪ್ರಶ್ನಿಸಿದರು. ಅವಳು ಉತ್ತರಿಸಲಿಲ್ಲ. ನಂತರ ಡ್ಯಾನಿಯಲ್ ಹೇಳುತ್ತಾನೆ, ನನ್ನ ಅನಿಸಿಕೆಯಂತೆ ಶಾರ್ಲೆಟ್ ನಿಜವಾಗಿಯೂ ನಿನ್ನನ್ನು ಇಷ್ಟಪಡುತ್ತಾಳೆ ಎಂದು ಹೇಳುತ್ತಾನೆ. ಎಡ್ಗರ್ ಅದಕ್ಕೆ ಒಪ್ಪುತ್ತಾನೆ. ನಂತರ ಎಡ್ಗರ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತದೆ. ಶಾರ್ಲೆಟ್ ಒಬ್ಬಳೇ ರೆವನ್ನಿಂದ ಸುರಕ್ಷಿತವಾಗಿ ಹಿಂದಿರುಗಿದವಳು ಮತ್ತು ಅವಳು ಅವನಿಗೆ ತಮ್ಮ ಸಹೋದರಿಯ ಸುಳ್ಳು ಕಥೆಯನ್ನು ಹೇಳಿದಳು. ಹೀಗಾಗಿ ಶಾರ್ಲೆಟ್ ನಿಜವಾಗಿಯೂ ರೆವನ್ ಆಗಿರಬಹುದು ಮತ್ತು ಅವಳು ಎಡ್ಗರ್ನನ್ನು ಇಷ್ಟಪಡಲು ಶುರು ಮಾಡಿರಬಹುದು. ಬಹುಶಃ ಅದಕ್ಕಾಗಿಯೇ ರೆವನ್ ಅಥವಾ ಶಾರ್ಲೆಟ್ ಹಲವು ಬಾರಿ ಎಡ್ಗರ್ನನ್ನು ಕೊಲ್ಲಲು ನಿರಾಕರಿಸಿದರು. ನಂತರ ಎಡ್ಗರ್ ಮತ್ತು ಡ್ಯಾನಿಯಲ್ ನೇರವಾಗಿ ಸಭೆಯ ಸ್ಥಳಕ್ಕೆ ಹೋಗುತ್ತಾರೆ. ಅಲ್ಲಿ ಎಡ್ಗರ್ ಸಂಪೂರ್ಣವಾಗಿ ಮಂಪರಿನಲ್ಲಿದ್ದನು. ಆಗ ಅವನು ನೋಡುತ್ತಾನೆ, ಅದು ಚಾರ್ಲೆಟ್ ಅಲ್ಲ, ಎಲಿಜಬೆತ್ ರೆವನ್ ಆಗಿ ರೂಪಾಂತರಗೊಂಡಿದ್ದಾಳೆ. ನಂತರ ಎಡ್ಗರ್ ಎಲಿಜಬೆತ್ಗೆ ಗುಂಡು ಹಾರಿಸಿ ಕೊಲ್ಲುತ್ತಾನೆ. ಅವಳಿಗೆ ಗುಂಡು ಹಾರಿಸಿದ ಕ್ಷಣದಲ್ಲಿ ಎಲಿಜಬೆತ್ ತನ್ನ ನಿಜವಾದ ರೆವನ್ ರೂಪದಲ್ಲಿ ಬದಲಾಗುತ್ತಾಳೆ ಮತ್ತು ಎಲ್ಲರಿಗೂ ಕಾಣಿಸುತ್ತಾಳೆ. ನಂತರ ಡ್ಯಾನಿಯಲ್ ಅವಳಿಗೆ ಗುಂಡು ಹಾರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಡ್ಯಾನಿಯಲ್ನನ್ನು ಕೊಂದ ನಂತರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಚಾರ್ಲೆಟ್ ಎಡ್ಗರ್ನನ್ನು ಕೋಲಿನಿಂದ ಹೊಡೆದು ಪ್ರಜ್ಞಾಹೀನನನ್ನಾಗಿ ಮಾಡುತ್ತಾಳೆ. ನಂತರದ ದೃಶ್ಯದಲ್ಲಿ ಎಡ್ಗರ್ ಹೇಗೋ ಚೇತರಿಸಿಕೊಂಡು ಅಶರ್ನ ಗಾಡಿಯಲ್ಲಿರುವುದನ್ನು ಕಾಣುತ್ತಾನೆ. ಆಗ ಎಡ್ಗರ್ ಅವನನ್ನು, ನೀನು ಹೀಗೆ ಏಕೆ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಅಶರ್ ತನ್ನೆಲ್ಲ ಅಪರಾಧಗಳನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಮ್ಯಾಥ್ಯೂ ಕೀನ್ನ ಕೊಲೆಯಲ್ಲಿ ರೆವನ್ಗೆ ಹೇಗೆ ಸಹಾಯ ಮಾಡಿದೆನೆಂದು ಮತ್ತು ನಂತರ ರೆವನ್ ಥಾಮಸ್ ಮತ್ತು ಲಾರೆನ್ಸ್ನನ್ನು ಕೊಂದ ನಂತರ ಅವರ ದೇಹಗಳನ್ನು ಕತ್ತರಿಸಿದ್ದು ಹೇಳುತ್ತಾನೆ. ಅಶರ್ ಹೇಳುವಂತೆ ಅವನು ಶಾರ್ಲೆಟ್ನನ್ನು ರಕ್ಷಿಸಲು ಹೀಗೆ ಮಾಡಿದನು, ಏಕೆಂದರೆ ಶಾರ್ಲೆಟ್ ಮತ್ತು ರೆವನ್ನ ಭವಿಷ್ಯ ಒಂದಕ್ಕೊಂದು ಸಂಬಂಧಿಸಿದೆ ಮತ್ತು ಶಾರ್ಲೆಟ್ ರೆವನ್ನನ್ನು ಪ್ರೀತಿಸುತ್ತಿದ್ದಾಳೆ. ಎಲ್ಲರೂ ಸಾಯುತ್ತಿದ್ದರು
ಎಡ್ಗರ್ ರಕ್ಷಿತನಾಗಲು ಕಾರಣ ಶಾರ್ಲೆಟ್ ಅವನನ್ನು ಇಷ್ಟಪಡುತ್ತಿದ್ದಳು. ಅದಕ್ಕಾಗಿ ರೆವನ್ ಶಾರ್ಲೆಟ್ನ ಸಂತೋಷಕ್ಕಾಗಿ ಎಡ್ಗರ್ನನ್ನು ಕೊಲ್ಲಲಿಲ್ಲ. ಆದರೆ ಈಗ ಎಡ್ಗರ್ಗೆ ಎಲ್ಲಾ ಸತ್ಯ ತಿಳಿದಿರುವುದರಿಂದ ಈಗ ಅಶರ್ ಅವನನ್ನು ರೆವನ್ ಮುಂದೆ ಬಲಿ ಮಾಡಬೇಕಾಗುತ್ತದೆ. ಬಹುಶಃ ಫಾದರ್ ಮ್ಯಾಥ್ಯೂ ಕೀನ್ಗೆ ಸತ್ಯ ತಿಳಿದಿತ್ತು. ಅದಕ್ಕಾಗಿಯೇ ಅವನನ್ನು ಬಲಿ ಮಾಡಲಾಯಿತು. ನಂತರ ಅಶರ್ ಎಡ್ಗರ್ನನ್ನು ಮೈದಾನದ ಮಧ್ಯಕ್ಕೆ ತೆಗೆದುಕೊಂಡು ಹೋಗಿ ಮ್ಯಾಥ್ಯೂನನ್ನು ಕಟ್ಟಿ ಹಾಕಿದ್ದ ಜಾಗದಲ್ಲಿ ಕಟ್ಟಿ ಹಾಕುತ್ತಾನೆ. ನಂತರ ಅಶರ್ ಎಡ್ಗರ್ನ ಆ ಅಫೀಮ್ ಪಾನೀಯವನ್ನು ಕುಡಿದು ಮನೆಗೆ ಹಿಂದಿರುಗುತ್ತಾನೆ. ಆಗ ಮೈದಾನಕ್ಕೆ ಎಡ್ಗರ್ನ ಕುದುರೆ ಬಂದು ಅವನನ್ನು ಬಿಡಿಸುತ್ತದೆ. ನಂತರ ಎಡ್ಗರ್ ನೇರವಾಗಿ ಎಲಿಜಬೆತ್ನ ಮನೆಗೆ ಹೋಗುತ್ತಾನೆ. ಅಲ್ಲಿ ಅಶರ್ ಉನ್ಮಾದದಿಂದ ನೃತ್ಯ ಮಾಡುತ್ತಿರುವುದನ್ನು ನೋಡುತ್ತಾನೆ. ಅವನು ತನ್ನ ಪ್ರೀತಿ ಎಲಿಜಬೆತ್ನನ್ನು ಕೊಂದಿರುತ್ತಾನೆ. ಅಂದರೆ ಎಡ್ಗರ್ ಎಲಿಜಬೆತ್ ರೇವನ್ ಎಂದು ತಪ್ಪಾಗಿ ತಿಳಿದು ಗುಂಡು ಹಾರಿಸಿದಾಗ ನಿಜಕ್ಕೂ ಅದು ರೇವನ್ ಆಗಿತ್ತು, ಎಲಿಜಬೆತ್ ರೂಪದಲ್ಲಿತ್ತು. ನಿಜವಾದ ಎಲಿಜಬೆತ್ ಅಶರ್ ಮತ್ತು ಇತರರಂತೆ ಒಬ್ಬ ಸಾಮಾನ್ಯ ಮನುಷ್ಯಳು. ಅಶರ್ ಎಲಿಜಬೆತ್ನನ್ನು ಪ್ರೀತಿಸುತ್ತಿದ್ದನು. ಆದ್ದರಿಂದ ಅಶರ್ ಸಂಪೂರ್ಣವಾಗಿ ಹುಚ್ಚನಾಗಿದ್ದನು ಮತ್ತು ಬಹುಶಃ ರೆವನ್ ಅವನಿಗೆ ಎಲಿಜಬೆತ್ನನ್ನು ಕೊಲ್ಲಲು ಹೇಳಿದ್ದನೆಂದು ಅನಿಸುತ್ತದೆ. ಅಲ್ಲಿಂದ ಅಶರ್ ಎಡ್ಗರ್ನನ್ನು ಕೊಲ್ಲಲು ಹೋಗುತ್ತಾನೆ. ಆದರೆ ಹಠಾತ್ ಅವನಿಗೆ ನಿಜ ಅರಿವಾಗುತ್ತದೆ. ನಂತರ ಅವನು ನಾನು ತಿಳಿಯದೆ ನನ್ನ ಪ್ರೀತಿಯ ಎಲಿಜಬೆತ್ನನ್ನು ಕೊಂದೆ ಎಂದು ತಿಳಿದುಕೊಳ್ಳುತ್ತಾನೆ. ಆದ್ದರಿಂದ ಅಶರ್ ತನ್ನನ್ನು ತಾನೇ ಕೊಲೆ ಮಾಡಿಕೊಂಡು ಸಾಯುತ್ತಾನೆ. ಈಗ ಎಡ್ಗರ್ ನೇರವಾಗಿ ಶಾರ್ಲಟ್ನ ಬಳಿ ಹೋಗುತ್ತಾನೆ. ಅವಳು ಇನ್ನೊಂದು ಕೋಣೆಯಲ್ಲಿ ಕುಳಿತಿರುತ್ತಾಳೆ. ಎಡ್ಗರ್ ಅವಳಿಗೆ ನೀನು ನಿಜವಾದ ಪ್ರೀತಿಯ ಅರ್ಥವನ್ನು ತಿಳಿದುಕೊಳ್ಳಲು ಬಯಸುತ್ತೀಯಾ ಎಂದು ಕೇಳುತ್ತಾನೆ. ಎಡ್ಗರ್ನನ್ನು ನೋಡಿದ ಶಾರ್ಲಟ್ ಹುಚ್ಚಳಂತೆ ವರ್ತಿಸುತ್ತಾ ನಿಮ್ಗೆ ನಿಜವಾದ ಪ್ರೀತಿಯ ಅರ್ಥ ಏನು ಎಂದು ಹೇಗೆ ಗೊತ್ತು ಮತ್ತು ನನ್ನನ್ನು ರೆವನ್ ಪ್ರೀತಿಸುವುದೇ ನಿಜವಾದ ಪ್ರೀತಿ ಎಂದು ಹೇಳುತ್ತಾಳೆ. ಆದರೆ ಎಡ್ಗರ್ ಅವಳ ಮಾತುಗಳನ್ನು ಗಮನಿಸದೆ ಅವಳನ್ನು ಹತ್ತಿರದಲ್ಲಿದ್ದ ಕುದುರೆಯ ಮೇಲೆ ಕೂರಿಸಿಕೊಂಡು ಹೊರಟು ಹೋಗುತ್ತಾನೆ. ನಂತರ ಅವರು ಒಂದು ನಿರ್ದಿಷ್ಟ ಸ್ಥಳಕ್ಕೆ ತಲುಪಿದ ನಂತರ ಎಡ್ಗರ್ ಕುದುರೆಯಿಂದ ಇಳಿದು ಶಾರ್ಲಟ್ಗೆ ತನ್ನ ಪ್ರೀತಿಯನ್ನು ಬಹಳ ಸುಂದರವಾಗಿ ವ್ಯಕ್ತಪಡಿಸುತ್ತಾನೆ. ನಾನು ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗಿನಿಂದಲೂ ಪ್ರೀತಿಸುತ್ತಿದ್ದೇನೆ. ಆದರೆ ಪ್ರೀತಿಯ ಅರ್ಥವನ್ನು ನೀನಾಗಲಿ ಅಥವಾ ರೆವನ್ ಆಗಲಿ ಅರ್ಥ ಮಾಡಿಕೊಂಡಿಲ್ಲ. ಪ್ರೀತಿ ಎಂದರೆ ಯಾರನ್ನಾದರೂ ಬಂಧಿಸುವುದಲ್ಲ, ಅವರಿಗೆ ಸ್ವಾತಂತ್ರ್ಯವನ್ನು ನೀಡುವುದು. ನಂತರ ಎಡ್ಗರ್ ಶಾರ್ಲಟ್ನನ್ನು ನಿಧಾನವಾಗಿ ತಳ್ಳಿದಾಗ ರೆವನ್ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಇದರರ್ಥ ಎಡ್ಗರ್ ರೆವನ್ಗೆ ಶಾರ್ಲಟ್ನನ್ನು ಬಿಟ್ಟುಕೊಡಲು ಅವಕಾಶ ನೀಡುತ್ತಾನೆ. ಈ ಮೂಲಕ ಅವನು ಪ್ರೀತಿ ಎಂದರೆ ಬಿಟ್ಟುಕೊಡುವುದು ಎಂದು ತೋರಿಸಲು ಪ್ರಯತ್ನಿಸುತ್ತಾನೆ. ನಿಜವಾದ ಪ್ರೀತಿ ಇದ್ದರೆ ಅದು ಹಿಂತಿರುಗಿ ಬರುತ್ತದೆ. ನಂತರದ ದೃಶ್ಯದಲ್ಲಿ ಎಡ್ಗರ್ನನ್ನು US ಮಿಲಿಟರಿ ಅಕಾಡೆಮಿಯಿಂದ ಬಿಡುಗಡೆ ಮಾಡಲಾಗುವುದು ಮತ್ತು ಅವನು ಸೈನಿಕನಿಂದ ಕವಿಯಾಗಿ ಬದಲಾಗುವುದನ್ನು ನೋಡುತ್ತೇವೆ. ಅವನು ತನ್ನ ಅತ್ಯಂತ ಪ್ರಸಿದ್ಧ ಕವಿತೆ ದಿ ರೇವನ್ ಬರೆಯಲು ಪ್ರಾರಂಭಿಸುತ್ತಾನೆ. ಚಿತ್ರದ ಕೊನೆಯಲ್ಲಿ ಶಾರ್ಲಟ್ಗೆ ಎಲ್ಲವೂ ತಿಳಿದಿರುತ್ತದೆ ಮತ್ತು ತನ್ನ ಬಳಿ ಬರುತ್ತಿರುವ ವ್ಯಕ್ತಿ ರೆವನ್ ಎಂದು ಅವಳಿಗೆ ಅರಿವಾಗುತ್ತದೆ. ಇಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ಹೀಗಾಗಿ ಈ ಚಿತ್ರದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳಿವೆ ಎಂದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಒಂದೊಂದಾಗಿ ಉತ್ತರಿಸುತ್ತೇನೆ. ಈ ಚಿತ್ರದಲ್ಲಿ ಅಶರ್ ಶಾರ್ಲಟ್ನನ್ನು ಮಗಳಂತೆ ಪ್ರೀತಿಸಿದನು. ನಂತರ ಶಾರ್ಲಟ್ ರೆವನ್ನಿಂದ ಅಪಹರಣಗೊಂಡು ಹಿಂದಿರುಗಿದಾಗ ಅಶರ್ಗೆ ಶಾರ್ಲಟ್ ರೆವನ್ನ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಎಂದು ತಿಳಿಯುತ್ತದೆ. ಈಗ ರೆವನ್ ಮತ್ತು ಅವಳ ಭವಿಷ್ಯ ಒಂದಕ್ಕೊಂದು ಸಂಬಂಧಿಸಿವೆ. ಆದ್ದರಿಂದ ಅಶರ್ ನಾನು ಶಾರ್ಲಟ್ ಮತ್ತು ರೆವನ್ ಇಬ್ಬರನ್ನು ರಕ್ಷಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಏಕೆಂದರೆ ಶಾರ್ಲಟ್ಗೆ ಅಥವಾ ರೆವನ್ಗೆ ತೊಂದರೆಯಾದರೆ ಇನ್ನೊಬ್ಬರಿಗೂ ನೋವಾಗುತ್ತದೆ. ಆದ್ದರಿಂದ ಮ್ಯಾಥ್ಯೂ ಕೀನ್ ರೆವನ್ನನ್ನು ಕೊಲ್ಲಲು ಮಾರ್ಗಗಳನ್ನು ಹುಡುಕುತ್ತಿರುವಾಗ ಅಶರ್ ಪಟ್ಟಣದ ಜನರನ್ನು ಮೋಸಗೊಳಿಸುತ್ತಾನೆ ಮತ್ತು ಮ್ಯಾಥ್ಯೂನನ್ನು ರೆವನ್ನಿಂದ ಕೊಲ್ಲಿಸುತ್ತಾನೆ. ಮತ್ತೊಂದೆಡೆ ರೆವನ್ ಒಬ್ಬ ರಾಕ್ಷಸನಾಗಿದ್ದು ಜನರನ್ನು ಕೊಲ್ಲುತ್ತಿದ್ದನು. ಎಡ್ಗರ್ ಮತ್ತು ಇತರರು ರಾತ್ರಿ ರೆವನ್ ಹೋಲೋಟೋಂಗೆ ಬಂದಾಗ ರೆವನ್ ಥಾಮಸ್ನನ್ನು ಕೊಲ್ಲುತ್ತಾನೆ. ಜನರನ್ನು ಕೊಲ್ಲುವುದು ಅವನ ಹವ್ಯಾಸವಾಗಿತ್ತು. ಅದರಿಂದ ಅವನಿಗೆ ಶಕ್ತಿ ಸಿಗುತ್ತಿತ್ತು. ಅಂದರೆ ಅವನು ಆತ್ಮಗಳನ್ನು ಸಂಗ್ರಹಿಸುತ್ತಿದ್ದನು. ಮರುದಿನ ಅಶರ್ ಥಾಮಸ್ನ ತಲೆಯನ್ನು ಕತ್ತರಿಸಿ ಬಚ್ಚಿಡುತ್ತಾನೆ. ಏಕೆಂದರೆ ಎಡ್ಗರ್ ಅದನ್ನು ಹುಡುಕುತ್ತಾನೆ ಮತ್ತು ಅವರು ಆ ಹಳ್ಳಿಯಲ್ಲಿ ಇನ್ನೊಂದು ದಿನ ಉಳಿಯುತ್ತಾರೆ. ಇದರಿಂದ ರೆವನ್ಗೆ ಮತ್ತೊಂದು ಬೇಟೆಯ ಅವಕಾಶ ಸಿಗುತ್ತದೆ ಎಂದು ಅಶರ್ಗೆ ತಿಳಿದಿತ್ತು. ಮತ್ತು ಶಾರ್ಲಟ್ನನ್ನು ಪ್ರೀತಿಸುವ ಅಶರ್ ತನ್ನ ಪ್ರೀತಿಯ ಎಲಿಜಬೆತ್ನನ್ನು ಏಕೆ ಕೊಲ್ಲುತ್ತಾನೆ? ನೀವು ನೆನಪಿಸಿಕೊಳ್ಳುತ್ತೀರಾ? ಎಡ್ಗರ್ನನ್ನು ಕಲ್ಲಿನ ಮೇಲೆ ಕಟ್ಟಿಹಾಕಿದ ನಂತರ ಅಶರ್ ಅವನ ಅಫೀಮ್ ಪಾನೀಯವನ್ನು ಕುಡಿಯುತ್ತಾನೆ. ಆ ಅಫೀಮ್ನ ಮಂಪರಿನಲ್ಲಿದ್ದಾಗಲೇ ಅಶರ್ ಎಲಿಜಬೆತ್ನನ್ನು ಕೊಲ್ಲುತ್ತಾನೆ. ನಿಮ್ಗೆ ಸಿನಿಮಾ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನೀವು ಇದನ್ನು ಆನಂದಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಬಯಸಿದರೆ 2012ರಲ್ಲಿ ಬಿಡುಗಡೆಯಾದ ದಿ ರೇವನ್ ಚಲನಚಿತ್ರವನ್ನು ಸಹ ವಿವರಿಸಬಲ್ಲೆ. ಅದು ಕೂಡ ಬಹಳ ಆಸಕ್ತಿಕರ ಚಿತ್ರ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.